ಒಂದಲ್ಲ ಎರಡಲ್ಲ, ನೂರಾರು ತಲೆ ಇಲ್ಲದ ಕೊಳೆತು ಹೋದ ಬ್ರಿಟಿಷ್ ಸೈನಿಕರ ಹೆಣಗಳು ರಾಶಿ ಬಿದ್ದಿದ್ವು. ಆ ದೃಶ್ಯದ ಶಾಕ್ಗೆ ಅವರಲ್ಲೇ ಕುಸಿದು ಬೀಳೋದೊಂದೇ ಬಾಕಿ. ಆ ಬಾವಿಯಲ್ಲಿದ್ದುದು ಬರೀ ಹೆಣಗಳ ರಾಶಿಯಾಗಿರಲಿಲ್ಲ, ಅದು ಇತಿಹಾಸದ ಒಂದು ಕ್ರೂರ ಅಧ್ಯಾಯ, ಮರೆತು ಹೋಗಿದ್ದ ಒಂದು ಹತ್ಯಾಕಾಂಡದ ಪ್ರತಿಧ್ವನಿ. ಆ ಆತ್ಮಗಳ ಕತೆ ನಿಜವಾಗ್ಲೂ ಶುರುವಾಗಿದ್ದು ಈಗ. ಸ್ವಲ್ಪ ಹೊತ್ತಿನ ನಂತರ ಭಯದಿಂದ ನಡುಕುತ್ತಿದ್ದ ವಿವೇಕ್ ನಿಜ ಏನು ಅಂತ ಬಾಯ್ಬಿಡ್ತಾನೆ. ಅವನು ಈ ಮನೆಗೆ ಬಂದ ಮೊದಲನೇ ದಿನ ಆಟ ಆಡ್ತಾ ಆ ಬಾವಿಗೆ ಒಂದು ಕಲ್ಲು ಹಾಕಿದ್ನಂತೆ. ಆಗ ಬಾವಿಯಿಂದ ತಲೆ ಇಲ್ಲದ ಒಬ್ಬ ಬ್ರಿಟಿಷ್ ಆಫೀಸರ್ ಆತ್ಮ ಹೊರ ಬಂದು, ನನ್ನ ನಿದ್ದೆ ಕೆಡಿಸಿದ್ಯಾ, ಈಗ ಇಲ್ಲಿದ್ದ ಎಲ್ಲರನ್ನೂ ಎಬ್ಬಿಸು ಅಂತ ಆರ್ಡರ್ ಮಾಡಿತ್ತಂತೆ. ಒಂದು ವೇಳೆ ಆ ಆತ್ಮದ ಮಾತು ಕೇಳದಿದ್ರೆ ಏನಾಗುತ್ತೆ ಅಂತ ವಿವೇಕ್ ಹೇಳಿದಾಗ ಆ ಕಥೆಯ ಕ್ರೂರ್ಯ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ನಾನು ಅವರ ಮಾತು ಕೇಳಿಲ್ಲ ಅಂದರೆ ಅವರು ನನ್ನನ್ನು ಸಾಯಿಸ್ತೀವಿ ಅಂತ ಹೆದರಿಸಿದ್ದಾರೆ ಅಂತ ಆ ಮಗು ಅಳುತ್ತಾ ಹೇಳ್ತು. ಪಾಪ ಪುಟ್ಟ ಹುಡುಗ 1 ತಿಂಗಳಿಂದ ಈ ನರಕ ಯಾತನೆಯನ್ನು ಒಬ್ಬನೇ ಅನುಭವಿಸ್ತಿದ್ದ. ಕೊನೆಗೆ ಒಬ್ಬ ಪಕ್ಕದ ಮನೆಯವರು ಭಯಪಡುತ್ತಲೇ ಆ ಮನೆಯ ಕರಾಳ ಇತಿಹಾಸವನ್ನು ಹೇಳ್ತಾರೆ. 1857ರಲ್ಲಿ ಸಿಪಾಯಿ ದಂಗೆ ಆಗಿತ್ತಲ್ವಾ, ಆ ಸಮಯದಲ್ಲಿ ನವಾಬ್ ವಾಜಿದ್ ಅಲಿ ಶಾಹ್ ಅವರ ಸೈನಿಕರು ಬ್ರಿಟಿಷ್ ಸೈನಿಕರನ್ನು ಕೊಂದು ಅವರ ತಲೆ ಕಡಿದು ದೇಹಗಳನ್ನು ಇದೇ ಬಾವಿಗೆ ಹಾಕಿದ್ರಂತೆ. 100 ವರ್ಷಗಳಿಂದ ಸುಮ್ಮನೆ ಮಲಗಿದ್ದ ಆ ಅತೃಪ್ತ ಆತ್ಮಗಳನ್ನು ವಿವೇಕ್ ಹಾಕಿದ ಒಂದು ಸಣ್ಣ ಕಲ್ಲು ಎಬ್ಬಿಸ್ಬಿಟ್ಟಿದೆ.